ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ವಿಧಿವಶ ಆಗಿದ್ದಾರೆ. ಬೆಂಗಳೂರಿನ ಜಯನಗರದ ಪುತ್ರಿ ನಿವಾಸದಲ್ಲಿ ಕೊನೆ ಉಸಿರೆಳೆದಿರುವಂಥದ್ದು. ತಡರಾತ್ರಿ ಪುತ್ರಿ ನಿವಾಸದಲ್ಲಿ ಮೃತಪಟ್ಟಿರುವಂತಹ ಬಿಸಿ ನಾಗೇಶ್ ರಾಜಕೀಯವಾಗಿ ಸಾಕಷ್ಟು ತಮ್ಮನ್ನ ತಾವು ಗುರುತಿಸಿಕೊಂಡಂಥವರು, ರಾಜಕೀಯವಾಗಿ ಸಾಕಷ್ಟು ಬೆಳವಣಿಗೆಯನ್ನ ಕಂಡಂಥವರು. ದೀರ್ಘಕಾಲದ ಅನಾರೋಗ್ಯದಿಂದ ಬಿಸಿ ನಾಗೇಶ್ ನಿಧನವನ್ನ ಹೊಂದಿದ್ದಾರೆ. ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ವಿಧಿವಶ, 67 ವಯಸ್ಸು. ಬೆಂಗಳೂರಿನ ಜಯನಗರ ಪುತ್ರಿ ನಿವಾಸದಲ್ಲಿ ಕೊನೆಯುಸಿರು. ತಡರಾತ್ರಿ ಪುತ್ರಿ ನಿವಾಸದಲ್ಲೇ ಮೃತಪಟ್ಟಿರುವಂತಹ ಬಿಸಿ ನಾಗೇಶ್. ದೀರ್ಘಕಾಲದ ಅನಾರೋಗ್ಯದಿಂದ ಬಿಸಿ ನಾಗೇಶ್ ನಿಧನ ಹೊಂದಿದ್ದಾರೆ. 1 ವರ್ಷದಿಂದ ಬ್ರೈನ್ ಟ್ಯೂಮರ್ನಿಂದ ಬಳಲುತ್ತಿದ್ದಂತಹ ನಾಗೇಶ್ ತುಮಕೂರು ಜಿಲ್ಲೆಯ ತಿಪಟೂರು ಕ್ಷೇತ್ರದ ಮಾಜಿ ಶಾಸಕ. ಆರ್ಎಸ್ಎಸ್ ಹಿನ್ನೆಲೆಯಿಂದ ಬಂದಿದ್ದಂಥ ಬಿಸಿ ನಾಗೇಶ್ ಬೊಂಬಾಯಿ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿದ್ದ ಬಿಸಿ ನಾಗೇಶ್ ಇಂದು ಬೆಂಗಳೂರಿನ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ರಾಜ್ಯ ಬಿಜೆಪಿ ಕಚೇರಿ, ಬಿಜೆಪಿ ನಾಯಕರು, ಕಾರ್ಯಕರ್ತರು, ಸಾರ್ವಜನಿಕರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಬಿಜೆಪಿಯ ಕಚೇರಿಯಲ್ಲಿ ಬಳಿಕ ಪಾರ್ಥಿವ ಶರೀರವನ್ನ ಸ್ವಕ್ಷೇತ್ರ ತಿಪಟೂರಿಗೆ ರವಾನೆ ಮಾಡಲಾಗುತ್ತೆ. ಇಂದು ಮಧ್ಯಾಹ್ನದಿಂದ ತಿಪಟೂರಿನಲ್ಲಿ ಸಾರ್ವಜನಿಕರಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಅಂತಿಮ ದರ್ಶನಕ್ಕೆ ಅಭಿಮಾನಿಗಳು, ಗಣ್ಯರಿಗೆ ಅಂತಿಮ ದರ್ಶನ ಪಡೆಯಲು ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾಳೆ ತಿಪಟೂರಿನಲ್ಲಿ ಮಾಜಿ ಸಚಿವ ಬಿಸಿ ನಾಗೇಶ್ ಅಂತ್ಯಕ್ರಿಯೆ ನೆರವೇರುತ್ತೆ. ಸಕಲ ಸರ್ಕಾರಿ ಗೌರವದೊಂದಿಗೆ ನಡೆಯುವಂತಹ ಅಂತ್ಯ ಸಂಸ್ಕಾರ. ಮಾಜಿ ಸಚಿವ ಬಿಸಿ ನಾಗೇಶ್ ನಿಧನಕ್ಕೆ ರಾಜಕೀಯ ಗಣ್ಯರು ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಮಾಜಿ ಶಿಕ್ಷಣ ಸಚಿವ, ರಾಜಕೀಯವಾಗಿ ಏನೇ ಟೀಕೆ ಟಿಪ್ಪಣಿಗಳಿರಬಹುದು, ಬಟ್ ಆ ವ್ಯಕ್ತಿ ಇಲ್ಲ ಅಂತ ಅಂದಾಗ, ವ್ಯಕ್ತಿ ಮುಂದೆ ಇರೋದಿಲ್ಲ ಅಂತ ಬಂದಾಗ ಅಲ್ಲಿ ಆ ವ್ಯಕ್ತಿ ಮಾಡಿದಂಥ ಸಾಧನೆಗಳು, ಯಾವ ರೀತಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ, ಅವರ ಕ್ಷೇತ್ರದಲ್ಲಿ ಅವರು ಕೈಗೊಂಡಂತಹ ಕಾರ್ಯಗಳಾಗಿರ್ಬೋದು, ಇದೆಲ್ಲದರ ಬಗ್ಗೆ ನಮಗೆ ಒಂದು ಕ್ಷಣ ಬಂದು ಹೋಗುತ್ತೆ. ಸಂಘದ ಕಟ್ಟಾಳು ಅಂದರೆ ತಿಪಟೂರು ಕ್ಷೇತ್ರದಿಂದ 2 ಬಾರಿ ಶಾಸಕರಾಗಿ ಆಯ್ಕೆ ಆಗ್ತಾರೆ ಬಿಸಿ ನಾಗೇಶ್. 2 ಸಲ ತಿಪಟೂರು ಕ್ಷೇತ್ರದಿಂದ ಗೆದ್ದಂಥ ಬಿಸಿ ನಾಗೇಶ್ 2008 ಹಾಗೂ 2018ರಲ್ಲಿ ತಿಪಟೂರು ಕ್ಷೇತ್ರದಿಂದ ಗೆದ್ದಿದ್ದ ಬಿಸಿ ನಾಗೇಶ್ ಬಿಜೆಪಿಯಲ್ಲಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿ ಪಕ್ಷ ಸಂಘಟನೆಯನ್ನ ಮಾಡಿದ್ರು. ತುಮಕೂರು ಜಿಲ್ಲಾ ಕಾರ್ಯದರ್ಶಿ ಸೇರಿ ವಿವಿಧ ಜವಾಬ್ದಾರಿ ನಿರ್ವಹಿಸಿದ್ದ ಹೆಗ್ಗಳಿಕೆ ಇವರಿಗೆ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ವೃತ್ತಿ ಪ್ರಾರಂಭಿಸಿದ್ದಂತಹ ನಾಗೇಶ್ ಹಲವು ವರ್ಷಗಳಿಂದ ಸಂಘದ ಪೂರ್ಣಕಾಲಿಕ ಕಾರ್ಯಕರ್ತರಾಗಿ ಕೆಲಸವನ್ನ ಮಾಡಿದ್ರು. ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. 2021-23ರವರೆಗೆ ಬೊಮ್ಮಾಯಿ ಸಂಪುಟದಲ್ಲಿ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದರು. ಸರಳ ಸಜ್ಜನಿಕೆಯ ವ್ಯಕ್ತಿತ್ವದಿಂದ ಗುರುತಿಸಿಕೊಂಡಿದ್ದಂಥ ನಾಗೇಶ್ ಒಬ್ಬ ಮಗ, ಒಬ್ಬ ಮಗಳನ್ನ ಅಗಲಿದಂಥ ಮಾಜಿ ಸಚಿವ ನಾಗೇಶ್ ಸಂಘ ಪರಿವಾರದ ಶಿಸ್ತು, ಸರಳತೆಯ ವ್ಯಕ್ತಿತ್ವ ಹೊಂದಿದ್ದಂಥ ಬಿಸಿ ನಾಗೇಶ್ ಅವರು ವಿದ್ಯಾರ್ಥಿ ದೆಸೆಯಲ್ಲಿ ಎಬಿವಿಪಿ ಮೂಲಕ ರಾಜಕೀಯ ಒಡನಾಟವನ್ನ ತಂದಂಥವರು. ಎಬಿವಿಪಿ ಮೂಲಕ ರಾಜಕಾರಣಕ್ಕೆ ಧುಮುಕಿದ್ದಂಥ ಬಿಸಿ ನಾಗೇಶ್ ಅವರು 1984ರಲ್ಲಿ ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ. ತಿಪಟೂರು ಕ್ಷೇತ್ರದಿಂದ 2 ಬಾರಿ ಶಾಸಕರಾಗಿ ಗೆಲ್ತಾರೆ. 2008ರಲ್ಲಿ ಮೊದಲ ಬಾರಿಗೆ ತಿಪಟೂರು ಕ್ಷೇತ್ರದಿಂದ ಗೆಲುವನ್ನು ಸಾಧಿಸಿದ್ರು. ಅಂದರೆ ಇವರ ರಾಜಕೀಯ ಜೀವನವನ್ನು ನೋಡಿದಾಗ 1984ರಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗ್ತಾರೆ. RSS ಇಂದ ಬಂದಂಥವ್ರು ಅಂತ ಅಂದರೆ BJP ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಅಂದರೆ ಪಕ್ಷದಲ್ಲಿಯೇ ನಿಷ್ಠೆಯಿಂದ, ಇವರ ಕರ್ತವ್ಯದಿಂದ ಗುರುತಿಸಿಕೊಳ್ತಾರೆ. ಅದಾದ ನಂತರ ರಾಜಕೀಯಕ್ಕೆ ಎಂಟ್ರಿ ಅಂತ ಅಂದಾಗ BJP ಪಕ್ಷಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಅದಾದ ಬಳಿಕ ಇವ್ರು ಮಾಡಿದಂಥ ಸೇವೆಗಳು, ಶಾಸಕರಾಗಿ, ಸಚಿವರಾಗಿ ಇವರು ಕೈಗೊಂಡಂಥ ಸೇವೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ನೆನೀಬೇಕು ಈ ಸಂದರ್ಭದಲ್ಲಿ. ಅಂದರೆ ಪಕ್ಷವನ್ನು ನಡೆಸ್ಕೊಂಡು ಹೋಗುವಂಥ ರೀತಿ,
ಕೈಗೊಳ್ಳುವಂಥ ಕಾರ್ಯ ಆಗಿರ್ಬೋದು. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಇವರು ಮಾಡಿದಂಥ ಸಾಧನೆ ಅಂತ ಬಂದಾಗ ಇವೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಯಬೇಕಾಗುತ್ತೆ. ಕಳೆದ 1 ವರ್ಷದಿಂದ ಬ್ರೈನ್ ಟ್ಯೂಮರ್ನಿಂದ ಬಳಲ್ತಾ ಇದ್ರು. 2 ಬಾರಿ ಶಸ್ತ್ರಚಿಕಿತ್ಸೆ ಆಗಿತ್ತು. ಇನ್ನು ನಾಳೆ ಸ್ವಕ್ಷೇತ್ರ ತಿಪ್ಟೂರಿನಲ್ಲಿ ಅಂತಿಮ ಸಂಸ್ಕಾರ ನಡೆಯಲಿದೆ. ಇದೀಗ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಈಗ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಇದೀಗ ಸ್ಥಳದಲ್ಲಿದ್ದೀರಾ? ಬಿಸಿ ನಾಗೇಶ್ ಅವರ ಏನು ನಿಧನ ಹೊಂದಿದ್ದಾರೆ, ಆ ಸ್ಥಳದಿಂದ ನೀವು ಲೈವನ್ನು ಕೊಡ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿದೆ ಅಲ್ಲೆಲ್ಲ ಸಿಚುವೇಶನ್ನು? ಇನ್ನು ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ಲಾಗ್ತಾ ಇದೆ ಅಂತೆ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ವಿವೇಕ್? ಎಸ್ ವನಿತಾ, ನಿನ್ನೆ ಅಷ್ಟೇ ಮಾಜಿ ಸಚಿವರಾದಂಥ BC ನಾಗೇಶ್ ಅವರು ರಾತ್ರಿ 9 ಗಂಟೆ ಸಮಯಕ್ಕೆ ಅವರ ಮಗಳ ಮನೆ ನಿವಾಸದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಧನ ಹೊಂದುತ್ತಾರೆ. ಅದಾದ ಬಳಿಕ ಈಗ ಇವತ್ತು BJP ಕಚೇರಿಯಲ್ಲೂ ಕೂಡ ಅವರ ಅಂತಿಮ ದರ್ಶನಕ್ಕೂ ಕೂಡ ಅವಕಾಶ ಮಾಡಿಕೊಡಲಾಗಿದೆ. ಸುಮಾರು 1 ಗಂಟೆಗಳಿಂದ ಈಗಾಗಲೇ ಅಂತಿಮ ದರ್ಶನಕ್ಕೆ ಸಾಕಷ್ಟು ಜನ ಬರ್ತಾ ಇರ್ತಕ್ಕಂಥದ್ದು. ಇನ್ನು ಜೊತೆಗೆ ಈಗಾಗಲೇ ನೋಡ್ತಾ ಹೋಗ್ಬೋದು, ಈಗಾಗಲೇ ಏನು 7:30ಯಿಂದ ಕೂಡ ಈಗಾಗಲೇ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸುಮಾರು 1-1.5 ಗಂಟೆ ಕಾಲವರೆಗೂ ಕೂಡ ಇಲ್ಲೇ BJP ಕಚೇರಿಯ ಬಳಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಈಗಾಗಲೇ ಸಾಕಷ್ಟು ಗಣ್ಯರು ಕೂಡ, ಸಾಕಷ್ಟು ಶಾಸಕರು ಹಾಗೂ ಮಾಜಿ CM ಆದಂಥ ಬಸವರಾಜ ಬೊಮ್ಮಾಯಿ ಅವರು ಎಲ್ಲರೂ ಕೂಡ ಆಗಮಿಸಿದ್ರು. ಈ ಹಿಂದಿನ ವಿಚಾರಗಳನ್ನು ನೋಡ್ತಾ ಹೋದರೆ ಅವರು ಕೂಡ ಅಷ್ಟೇ BC ನಾಗೇಶ್ ಅವರು ಬೊಮ್ಮಾಯಿ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 2 ವರ್ಷಗಳ ಕಾಲ ಶಿಕ್ಷಣ ಸಚಿವರು ಕೂಡ ಆಗಿದ್ದರು. ಜೊತೆಗೆ ಅವರು ಬಸವರಾಜ ಬೊಮ್ಮಾಯಿ ಅವರ ಜೊತೆಗೆ ಒಂದಿಷ್ಟು ಒಡನಾಟ ಕೂಡ ಹೊಂದಿರತಕ್ಕಂಥವ್ರು. ಹಾಗಾಗಿ ಬೊಮ್ಮಾಯಿ ಅವರು ಜೊತೆಗೆ CT ರವಿ ಅವರು, BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಒಂದಿಷ್ಟು ನಾಯಕರು, ಹಲವು ಶಾಸಕರು ಕೂಡ ಈಗಾಗಲೇ ಭೇಟಿ ನೀಡಿ ಅವರ ಅಂತಿಮ ನಮನವನ್ನು ಕೂಡ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಈಗ ಇಲ್ಲಾದ ಬಳಿಕ ಇಲ್ಲಿಂದ ನೇರವಾಗಿ ತುಮಕೂರಿಗೂ ಕೂಡ ತೆಗೆದುಕೊಂಡು ಹೋಗಲಾಗುತ್ತೆ. ತುಮಕೂರಿನಲ್ಲಿ ಅಲ್ಲೂ ಕೂಡ BJP ಕಚೇರಿಯಲ್ಲಿ ಅಂತಿಮ ನಮನಕ್ಕೆ ಅವಕಾಶ ಮಾಡಿಕೊಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿರ್ತಕ್ಕಂಥದ್ದು. ಆದರೆ ಅಧಿಕೃತವಾಗಿ ಇಲ್ಲಿವರೆಗೂ ಕೂಡ ಅಲ್ಲಿ ಹೋಗಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತೆಲ್ಲೂ ಕೂಡ ಹೇಳಿಲ್ಲ. ಆದರೆ ತುಮಕೂರಿನಲ್ಲೂ ಕೂಡ ವ್ಯವಸ್ಥೆ ಮಾಡುವಂಥ ಸಾಧ್ಯತೆಗಳು ಇರತಕ್ಕಂಥದ್ದು. ಮಧ್ಯಾಹ್ನ ಅಲ್ಲಿ ತುಮಕೂರಾದ ಬಳಿಕ ಅಲ್ಲಿಂದ ಮತ್ತೆ ಮಧ್ಯಾಹ್ನದ ಮೇಲೆ ಟಿಪ್ಟೂರಿಗೆ ಅವರ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ. ಅಲ್ಲಿ ಟಿಪ್ಟೂರು ಅವರ ಸ್ವಕ್ಷೇತ್ರ, ಅವರ ಹುಟ್ಟೂರು, ಅಲ್ಲಿ ಕೂಡ ಅಷ್ಟೇ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ ಇವತ್ತು ಪೂರ್ತಿ. ಮತ್ತು ನಾಳೆ ಅವರ ಒಂದೇನು ಅಂತಿಮ ವಿಧಿವಿಧಾನಗಳೇನಿದೆ ಅದೆಲ್ಲವೂ ಕೂಡ ನಾಳೆ ನೆರವೇರಲಿದೆ ಎಂಬ ಮಾಹಿತಿಗಳು ಸದ್ಯದ ಮಟ್ಟಿಗೆ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು BJP ಕಚೇರಿಗೆ ಅವರ ಪಾರ್ಥಿವ ಶರೀರವನ್ನು ತಂದಿರತಕ್ಕಂಥದ್ದು, ಇಲ್ಲೇ ಅವರ ಮಗಳು ಹಾಗೂ ಮಗ ಎಲ್ಲರೂ ಕೂಡ ಇಲ್ಲೇ ಆಗಮಿಸಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಇಲ್ಲೇ ಅವರ ತಂದೆಯವರ ಜೊತೆ, ಅವರ ತಂದೆಯವರ ನಿಧನ ಹೊಂದ ಬಳಿಕ ಅವರ ತಂದೆಯವರ ಪಾರ್ಥಿವ ಶರೀರದ ಜೊತೆನೇ ಇರತಕ್ಕಂಥದ್ದು. ಅವರೆಲ್ಲರೂ ಕೂಡ ಇದ್ದಾರೆ. ಈಗಾಗಲೇ ಸಾಕಷ್ಟು BJP ಗಣ್ಯರು ಕೂಡ ಈಗಾಗಲೇ ಆಗಮಿಸಿರ್ತಕ್ಕಂಥದ್ದು. ಇಲ್ಲಿಂದ ಈಗ ನೇರವಾಗಿ ತುಮಕೂರಿಗೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಂದ ಅವರ ಪಾರ್ಥಿವ ಶರೀರವನ್ನು ಕೂಡ ರವಾನೆ ಮಾಡುವಂಥ ಸಾಧ್ಯತೆಗಳು ಇದೆ ಅಂತಲೇ ಕೇಳಿ ಬರ್ತಾ ಇದೆ ವನಿತಾ. ಎಸ್ ವಿವೇಕ್, ಇದೀಗ ಮಧ್ಯಾಹ್ನದ ಹೊತ್ತಲ್ಲಿ ಏನು ತಿಪ್ಟೂರಿಗೆ ಕರೆದುಕೊಂಡು ಹೋಗ್ತಾರೆ, ಅಲ್ಲಿಂದ ಅಂತಿಮ ದರ್ಶನವನ್ನು ಮಾಡ್ಬೋದು ಅಂತ ಹೇಳಲಾಗ್ತಿತ್ತು. ಬಟ್ ಈಗ ತುಮಕೂರಿಗೆ ಕರೆದುಕೊಂಡು ಹೋಗ್ತಾರೆ ಅನ್ನುವಂಥ ಇನ್ಫಾರ್ಮೇಷನ್ ಸಿಕ್ಕಿದೆ. ಸೊ ಯಾರೆಲ್ಲ ಅಲ್ಲಿ ಬಂದಿದ್ದಾರೆ, ಯಾರೆಲ್ಲ ಗಣ್ಯರು ಅಲ್ಲಿ ಆಗಮಿಸಿದ್ದಾರೆ ಮತ್ತು ಅದ್ರ ಜೊತೆಗೆ ಇನ್ನೂ ಏನೇನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಾಗ್ತಾ ಇದೆ? ಈಗ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ಸಂಸ್ಕಾರವನ್ನು ಮಾಡಬೇಕಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಏನಾದರೂ ಅಲ್ಲಿ ಏನು ಪ್ಲ್ಯಾನ್ಗಳು ನಡೀತಾ ಇದೆಯಾ, ಅಥವಾ ಯಾರ್ಯಾರೆಲ್ಲ ಆಗಮಿಸಿದ್ದಾರೆ ಅಂತ? ಎಸ್ ವನಿತಾ, ಈಗಾಗಲೇ ಏನು BC ನಾಗೇಶ್ ಅವರ ಅಂತಿಮ ದರ್ಶನ ಪಡೆಯೋದಕ್ಕಂತಾನೆ, ಅಂದರೆ ಅವರ ಪಾರ್ಥಿವ ಶರೀರ ಬರೋದಕ್ಕೂ ಮುಂಚಿತವಾಗಿಂದನೇ CT ರವಿ ಆಗಿರ್ಬೋದು, ಒಂದಿಷ್ಟು ಹಿರಿಯ ಶಾಸಕರಾಗಿರ್ಬೋದು, ಜೊತೆಗೆ ಪರಿಷತ್ನ ಶಾಸಕರು, ಸಾಕಷ್ಟು ಜನ ಇಲ್ಲಿಗಾಗಲೇ ಆಗಮಿಸಿದ್ರು. ಇದಾದ ಬಳಿಕ ಈಗ ಅವರ ಪಾರ್ಥಿವ ಶರೀರ ಬಂದ ಬಳಿಕ ಮಾಜಿ CM ಆದಂಥ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಅರವಿಂದ್ ಬೆಲ್ಲದ್ ಆಗಿರ್ಬೋದು, ಚನ್ನಬಸಪ್ಪ ಅವರಾಗಿರ್ಬೋದು, ಶ್ರೀವತ್ಸ ಅವರಾಗಿರ್ಬೋದು, ಜೊತೆಗೆ ಮಹೇಶ್ ತೆಂಗಿನಕಾಯಿ, ಈ ರೀತಿಯಾಗಿ ಹಲವು ಪ್ರಮುಖ ನಾಯಕರು ಕೂಡ ಈಗಾಗಲೇ ಭೇಟಿ ನೀಡಿ ಅವರ ಪಾರ್ಥಿವ ಶರೀರದ ನಮನವನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಅವರ ಜೊತೆ ಎಲ್ಲರೂ ಕೂಡ ಒಂದಿಷ್ಟು ಒಡನಾಟವನ್ನು ಹೊಂದಿದ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಅವರು 1984ರಲ್ಲಿ BJPಗೆ ಸೇರ್ಪಡೆ ಆಗಿರ್ತಾರೆ. ಈ ಹಿಂದೆ ABVP ಅಲ್ಲಿ ಕೂಡ ಅಷ್ಟೇ ಸಕ್ರಿಯವಾಗಿ ತೊಡಗಿಕೊಂಡಿರ್ತಾರೆ. ಅದಾದ ಬಳಿಕ BJPಗೆ ಬಂದು ಸೇರಿದಂಥ ಬಳಿಕ ಸುದೀರ್ಘವಾಗಿ 3-4 ದಶಕಗಳಿಂದ ಕೂಡ ಅವರು BJPಯಲ್ಲೇ ಇದ್ದಂಥವ್ರು.
ಹಾಗಾಗಿ ಬಿ ಜೆ ಪಿಯ ಎಲ್ಲ ಶಾಸಕರಾಗಿರ್ಬೋದು, ಬಿ ಜೆ ಪಿಯ ಎಲ್ಲ ನಾಯಕರು, ಹಲವು ನಾಯಕರ ಜೊತೆ ಒಳ್ಳೆಯ ಒಡನಾಟ ಹೊಂದಿದ್ದಂಥವ್ರು. ಜೊತೆಗೆ ಅವ್ರಿಗೆ ಈಗಾಗಲೇ ಏನು ಬ್ರೈನ್ ಟ್ಯೂಮರ್ ಇತ್ತು, ಬ್ರೈನ್ ಟ್ಯೂಮರಿಂದ 2 ಬಾರಿ ಶಸ್ತ್ರಚಿಕಿತ್ಸೆ ಕೂಡ ಆಗಿತ್ತು. ಅಲ್ಲಿನಿಂದನೇ ಬಹಳಷ್ಟು ವೀಕ್ ಆಗಿದ್ರು ಅನ್ನೋ ಮಾತನ್ನು ಕೂಡ ಕೇಳಿಬರ್ತಾ ಇತ್ತು. ಮೊದಲನೇ ಬಾರಿನೇ ಶಸ್ತ್ರಚಿಕಿತ್ಸೆ ಆದಂಥ ಸಂದರ್ಭದಲ್ಲೇ ವೀಕ್ ಆಗಿದ್ರು. ಅದಾದ ಬಳಿಕ 2ನೇ ಬಾರಿ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ರೀತಿಯಾಗಿ ವೀಕ್ ಆಗಿದ್ರು ಅಂತಲೂ ಕೂಡ ಒಂದಿಷ್ಟು ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಇದೆಲ್ಲ ಆದ ಬಳಿಕ ನಿನ್ನೆ ಅವರ ಮಗಳ ಮನೆಯಲ್ಲೂ ಕೂಡ ನಿಧನ ಹೊಂದಿರತಕ್ಕಂಥದ್ದು. ಈಗಾಗಲೇ ಏನು ಮಾಹಿತಿ ಬರುವ ರೀತಿಯಲ್ಲಿ ನೋಡ್ತಾ ಹೋದರೆ ಇವರ ಪಾರ್ಥಿವ ಶರೀರವನ್ನು ಈಗಾಗಲೇ ಇಲ್ಲಿಂದ ತುಮಕೂರಿಗೆ ರವಾನೆ ಮಾಡಲಾಗುತ್ತೆ. ತುಮಕೂರಿನಲ್ಲಿ ಅಂತಿಮ ನಮನದ ಅವಕಾಶ ಮಾಡಿ ಕೊಡ್ತಾರೋ ಇಲ್ವೋ ಅನ್ನೋದು ಸದ್ಯದ ಮಟ್ಟಿಗೆ ಇನ್ನೂ ಕೂಡ ಅಧಿಕೃತವಾಗಿ ಎಲ್ಲೂ ಕೂಡ ಘೋಷಣೆ ಮಾಡಿಲ್ಲ. ಅದು ಇನ್ನೂ ಅವರ ಕುಟುಂಬದವರು ಕೂಡ ನಿರ್ಧಾರವನ್ನು ಕೈಗೊಳ್ತಾರೆ. ಜೊತೆಗೆ ಅಲ್ಲಿ ತುಮಕೂರಿನ ಒಂದಿಷ್ಟು ನಾಯಕರು ಕೂಡ ಇಲ್ಲಿ ಅಂತಿಮ ನಮನಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಿರ್ತಕ್ಕಂಥದ್ದು. ಆದರೆ ಕುಟುಂಬದವರು ಒಪ್ಪಿದ್ದಾರೆ. ಜೊತೆಗೆ ಎಲ್ಲರ ಹಿರಿಯರ ಒಂದು ಸಲಹೆಗಳನ್ನು ಕೂಡ ಪಡೆದು ಒಪ್ಪಿದ್ದಾರೆ. ಅಲ್ಲೂ ಕೂಡ ಅಂತಿಮ ದರ್ಶನದ ಅವಕಾಶ ಮಾಡಿಕೊಡಲಾಗುತ್ತೆ. ಅದಾದ ಬಳಿಕ ಟಿಪ್ಟೂರಿಗೆ ತೆಗೆದುಕೊಂಡು ಹೋಗ್ತಾರೆ. ಈಗಾಗಲೇ ಏನು ಮಾಜಿ ಸಚಿವರು ಕೂಡ ಆದಂಥವರು. ಆ ನಿಟ್ಟಿನಲ್ಲಿ ಎಲ್ಲ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ವಿಧಿವಿಧಾನಗಳು ಕೂಡ ನೆರವೇರುತ್ತೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಬನಿತಾ. ಎಸ್, ಧನ್ಯವಾದ ವಿವೇಕ್ ಎಲ್ಲ ಅಪ್ಡೇಟ್ಸ್ಗೆ. ಮಾಜಿ ಶಿಕ್ಷಣ ಸಚಿವರು ಅಂದರೆ ಶಿಕ್ಷಣ ಸಚಿವರಾದಂಥ ಸಂದರ್ಭದಲ್ಲಿ ಇವ್ರು ಕೈಗೊಂಡಂಥ ರೀತಿ ಅಂದರೆ ಇವ್ರು ಮಾಡಿದಂಥ ಕರ್ತವ್ಯಗಳು, ಈಗ ಶಾಲಾ ಸಮವಸ್ತ್ರ ನಿಯಮ ಅನ್ನುವಂಥದ್ದು, ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ನಿಯಮ ಮತ್ತು ಶಿಸ್ತು ಪಾಲನೆ ವಿಷಯದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಂಥವ್ರು. ಅಂದರೆ ಇವರು ಸಚಿವರಾದಂಥ ಸಂದರ್ಭದಲ್ಲಿ, ಶಾಸಕರಾದಂಥ ಸಂದರ್ಭದಲ್ಲಿ ಮಾಡಿದಂಥ ಕಾರ್ಯಗಳು ಇದಲ್ಲ, ಒಬ್ಬರ ಜವಾಬ್ದಾರಿಯುತ ಮನುಷ್ಯರಾಗಿ ರಾಜಕೀಯವಾಗಿ ಜನನಾಯಕ ಆಗಿ ಜನಗಳ ಸೇವೆಯಲ್ಲಿ ನಾನಿದ್ದೀನಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಜನಗಳಿಗೋಸ್ಕರ, ಶಾಲಾ ಮಕ್ಕಳಿಗೋಸ್ಕರ, ಶಾಲಾ ಕಾಲೇಜು ಮಕ್ಕಳಿಗೋಸ್ಕರ ತಂದಂಥ ನಿಯಮಗಳು ಇವೆಲ್ಲವೂ ಕೂಡ ಈಗ ನಾವು ನೆನಿಬೇಕು. ಯಾಕಂತ ಅಂದರೆ ಆ ರೀತಿಯಾಗಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಗ ರಾಜಕೀಯವಾಗಿ ಎಲ್ಲ ನಾಯಕರು ಕೂಡ ರಾಜಕೀಯದಲ್ಲಿ ಭಾಗಿಯಾಗಿರ್ತಾರೆ. ಅದರಲ್ಲಿ ಯಾರು ಏನು ಮಾಡ್ತಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಜನಗಳ ಸೇವೆ ಅಂತ ಬಂದಾಗ, ಅಲ್ಲಿ ಮಕ್ಕಳ ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ಭಾಳ ಕೈ ಇಳಿಸೋಣ, ಆವಾಗಿಂದ ಕ್ಯಾಮ್ರಾ ಲೈಟು ಎಲ್ಲ ಇದೀವಿ ನಾವು ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆನ ಕಾಣಿಸ್ತಾ ಇದೆ. ಸಿಟಿ ರವಿ ಆಗಿರ್ಬೋದು, ವಿಜೇಂದ್ರ ಅವರು ಕೂಡ ಗಣ್ಯರು ಭಾಗಿಯಾಗಿದ್ದಾರೆ. ಅವರ ಒಡನಾಟ, ಅವ್ರ ಜೊತೆ ಇದ್ದಂಥ ಅಂದರೆ ಎಲ್ಲರ ಜೊತೆನೂ ಅವರಿದ್ದಂಥ ಬಾಂಧವ್ಯ ಆಗಿರ್ಬೋದು, ಅವ್ರ ಜೊತೆಗೆ ಸರಳ ವ್ಯಕ್ತಿಯಾಗಿ ಸರಳತ್ವವನ್ನು ಮೆರೆದುಕೊಂಡು ಇದ್ದಂಥ ವ್ಯಕ್ತಿ ವಿ.ಸಿ. ನಾಗೇಶ್ ಅವರು. ಸೊ ಹೀಗಾಗಿ ಎಲ್ಲ ಗಣ್ಯರು ಕೂಡ ಅಲ್ಲಿ ಆಗಮಿಸಿದ್ದಾರೆ. ಎಲ್ಲರೂ ಕೂಡ ಅಂತಿಮ ದರ್ಶನಕ್ಕೆ ಆಗಮಿಸಿರುವಂಥದ್ದು ಏನೋ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಬಿ ಜೆ ಪಿಯ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು.
ಗಮನಿಸ್ತಾ ಇದ್ದೀವಿ ನಾವು ಬಿ ಜೆ ಪಿ ಕಚೇರಿಯಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಆಗಿದೆ ಅಂತ. ಇನ್ನು ಇಲ್ಲಿಂದ ತಿಪ್ಟೂರಿಗೆ ಕರೆದುಕೊಂಡು ಹೋಗಲಾಗುತ್ತೆ ಅಂತ ಹೇಳಲಾಗ್ತದೆ. ಇನ್ನು ಅದ್ರ ಜೊತೆಗೆ ಅದಕ್ಕಿಂತ ಮುಂಚೆ ತುಮಕೂರಿಗೂ ಕೂಡ ಕರೆದುಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಲಾಗುತ್ತೆ ಅನ್ನುವಂಥದ್ದು ಕೂಡ ಒಂದು ಕಡೆ ಇದೆ. ಅದಾದ ಬಳಿಕ ಮಧ್ಯಾಹ್ನದ ಹೊತ್ತಿಗೆ ತಿಪ್ಟೂರಿಗೂ ಕೂಡ ಕರೆದುಕೊಂಡು ಹೋಗಿ ಅಲ್ಲಿ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗುತ್ತೆ ಅನ್ನುವಂಥದ್ದು. ಈಗ ಅಂದರೆ ರಾಜಕೀಯವಾಗಿ ಇವರು ಸಲ್ಲಿಸಿದಂಥ ಸೇವೆ ಈಗ ಬಿ ಜೆ ಪಿನ ಕಾಂಗ್ರೆಸ್ ಪಕ್ಷವನ್ನು ಹೊರತುಪಡಿಸಿ ಒಬ್ಬ ಜವಾಬ್ದಾರಿಯುತ ಮನುಷ್ಯರಾಗಿ, ಒಬ್ಬ ಜನನಾಯಕನಾಗಿ ಸಮಾಜ ಸೇವೆಯಲ್ಲಿ ಮುನ್ನುಗ್ಗಿ ಅಲ್ಲಿ ಶಿಕ್ಷಣದಲ್ಲಿ ಇವರು ತೆಗೆದುಕೊಂಡು ಬಂದಂಥ ಒಂದಿಷ್ಟು ಕ್ರಮಗಳೇನಿದ್ದಾವೆ, ಶಾಲಾ ಸಮವಸ್ತ್ರ ನಿಯಮ, ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ನಿಯಮ ಮತ್ತು ಶಿಸ್ತು ಪಾಲನೆಯ ವಿಷಯದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡು ಬಂದಿರುವಂಥದ್ದು. ಇನ್ನು ಈ ಒಂದು ವಿಚಾರ ಇಡೀ ದೇಶದ ಗಮನವನ್ನು ಸೆಳೆಯುತ್ತೆ. ಶಾಲಾ ಸಮವಸ್ತ್ರದಲ್ಲಿ ತಂದಂಥ ಒಂದಿಷ್ಟು ಕಟ್ಟುನಿಟ್ಟಿನ ನಿಯಮಗಳು, ಇನ್ನು ಶಿಕ್ಷಣದಲ್ಲಿ ಮೌಲ್ಯವರ್ಧನೆ, ಶಾಲಾ ಮಕ್ಕಳಿಗೆ ನೈತಿಕ ಮೌಲ್ಯಗಳನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಶಾಲಾ ಪ್ರಾರ್ಥನೆ ಮತ್ತು ಕಲಿವಿನ ವಾತಾವರಣ ಸುಧಾರಣೆಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಂಥವರು ಬಿ ಸಿ ನಾಗೇಶ್ ಅವರು. ಒಬ್ಬ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಏನೇನೆಲ್ಲ ಶಾಲೆ ಶಿಕ್ಷಣ ಅಂತ ಬಂದಾಗ ಮಕ್ಕಳಿಗೆ ಏನೇನೆಲ್ಲ ಶಿಸ್ತನ್ನು ಕಲಿಸಬೇಕು ಇವೆಲ್ಲವನ್ನು ಕೂಡ ಕಲಿಸ್ಕೊಟ್ಟಂಥವ್ರು. ಶಾಲೆಯಲ್ಲಿ ಯಾವ ರೀತಿಯಾಗಿ ಶಿಸ್ತು, ಡಿಸಿಪ್ಲಿನ್ ಅನ್ನೋದು ತುಂಬ ಇಂಪಾರ್ಟೆಂಟು ಮಕ್ಕಳಿಗೆ ಅನ್ನುವಂಥ ನಿಟ್ಟಿನಲ್ಲಿ ಕೈಗೊಂಡಂಥ ನೀತಿಗಳು ಎಲ್ಲವೂ ಕೂಡ ಇವತ್ತು ನಾವು ನೆನೆಯಬೇಕಾಗುತ್ತೆ ಇಲ್ಲಿ ಕೂತ್ಕೊಂಡು. ಯಾಕಂದರೆ ಆ ನಿಟ್ಟಿನಲ್ಲಿ ಅಷ್ಟರ ಮಟ್ಟಿಗೆ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಇದಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿರುವುದು ಕೂಡ ಉಂಟು.